ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಇನ್ಫಿನಿಕ್ಸ್ ಆಟ್ 60+ 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ 10,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಮೇಲೆ ಬಿಲ್ಟ್ ಫಾರ್ ಗೇಮಿಂಗ್ ಅಂತ ಇದೆ ಮೇಲ್ಗಡೆ, ಕೆಳಗಡೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7020 ಅಂತ ಇದೆ. ಫಸ್ಟ್ ಆಫ್ ಆಲ್ ಡೈಮೆನ್ಸಿಟಿ 7020 ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನೂ ಅಲ್ಲ, ಆಯಿತಾ. ಬಿಲ್ಟ್ ಫಾರ್ ಗೇಮಿಂಗ್ ಅಂತ ಹಾಕ್ಬಿಟ್ಟು ಈ ಪ್ರೊಸೆಸರ್ ಕೊಟ್ಟರೆ ಏನು ಅನ್ಕೋಬೇಕು ಹೇಳಿ. ಮತ್ತು ಕೆಳಗಡೆ LPDDR 5X ರ್ಯಾಮ್ ಅಂತ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಬನ್ನಿ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ. ಇದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ಫಸ್ಟು ಮೇಲ್ಗಡೆ ಇರುವಂಥ ಕವರ್ನ ಸ್ಲೈಡ್ ಮಾಡಬೇಕು, ಆಮೇಲೆ ನಾರ್ಮಲ್ ಬಾಕ್ಸ್ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ನಂತರ ಒಂದು ಹಾರ್ಡ್ ಕೇಸು ಬ್ಯಾಕ್ ಕವರ್ ಆಯಿತು, ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದ್ರ ಕೆಳಗಡೆ 18 ವ್ಯಾಟ್ನ ಚಾರ್ಜರ್, ಸೂಪರ್ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ Type-C ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ನನಗೆ ಈ ಫೋನ್ ಕೈಲಿ ಇಟ್ಕೊಂಡ ತಕ್ಷಣ ಏನೋ ಗೊತ್ತಿಲ್ಲ, ಪ್ರೀಮಿಯಂ ಫೀಲ್ ಆಗ್ತಾ ಇದೆ, ಆಯಿತಾ. ಆ ಫ್ರೇಮನ್ನು ಸ್ವಲ್ಪ ರೌಂಡ್ ಅಡ್ಜಸ್ಟ್ ಮಾಡಿದ್ದಾರೆ, ಆಯಿತಾ. ಸೊ ಕೈಗೆ ತುಂಬ ಗ್ರಿಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂಥರ ಮ್ಯಾಟ್ ಫಿನಿಶ್ ಇರೋದ್ರಿಂದ ಸಖತ್ತು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಈ ಫೋನ್ ಕೇವಲ 193 ಗ್ರಾಮ್ ವೆಯ್ಟ್ ಇದೆ ಮತ್ತು 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ ಫ್ರಂಟಲ್ಲಿ ಗ್ಲಾಸು ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ, ಬಿಟ್ಟರೆ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಸೂಪರ್ ವಿಷಯ. ಫ್ರಂಟಿಂದ ಈ ಬೆಲೆಗೆ ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದಕ್ಕೆ ಬಂತು ಅಂದರೆ ಮ್ಯಾಟ್ ಫಿನಿಶು, ಬಟ್ ಪ್ಲಾಸ್ಟಿಕ್ ಬ್ಯಾಕ್, ಆಯಿತಾ. ಸ್ಮಡ್ಜಸ್ ಸ್ವಲ್ಪನೂ ಕೂಡ ಆಗಲ್ಲ. ಹಿಂದ್ಗಡೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ, ಡ್ಯೂಯಲ್ LED ಫ್ಲಾಶ್ ಇದೆ ಮತ್ತು IR ಬ್ಲಾಸ್ಟರ್ ಕೂಡ ನಮಗೆ ಹಿಂದ್ಗಡೆ ಸಿಗ್ತಾ ಇದೆ. ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಡೆಡಿಕೇಟೆಡ್ AI ಬಟನ್ನ ಕೊಟ್ಟಿದ್ದಾರೆ. ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಡಬಲ್ ಪ್ರೆಸ್ ಮಾಡಿದ್ರೆ ಫ್ಲಾಶ್ ಆನ್ ಆಗೋ ರೀತಿ ಅಥವಾ ಕ್ಯಾಮ್ರಾ ಓಪನ್ ಆಗೋ ರೀತಿ ನಿಮ್ಗೆ ಇಷ್ಟ ಬಂದಂಗೆ ಕಸ್ಟಮೈಸ್ ಮಾಡ್ಕೊಬೋದು. ನಮಗೆ ಫೋನಲ್ಲಿ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ ಅಥವಾ ಒಂದು ಸಿಮ್, ಒಂದು SD ಕಾರ್ಡನ್ನು ಹಾಕೊಬೋದು. ಜೊತೆಗೆ IP64 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಈ ಫೋನ್ ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ, ಫುಲ್ HD ಕೊಡಬೇಕಾಗಿತ್ತು. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 700 ನಿಟ್ಸ್. ಸೊ ಬಿಸಿಲಿಗೆ ಹೋದ್ರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಜಾಸ್ತಿ ಇದೆ. ಆಲ್ವೇಸ್ ಆನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಅಮೋಲೆಡ್ ಆಗಿದ್ದರೆ ಚೆನ್ನಾಗಿರ್ತಿತ್ತು, ಏನು ಯೂಸ್ ಅಂತ ಗೊತ್ತಿಲ್ಲ ಒಟ್ಟಿಗೆ. ಮತ್ತು ನಮಗಿದರಲ್ಲಿ ಡೈನಮಿಕ್ ಪೋರ್ಟ್ ಸಿಗ್ತಾ ಇದೆ, ಆಯಿತಾ. ಸೊ ಡೈನಮಿಕ್ ಐಲ್ಯಾಂಡ್ ರೀತಿ ಐಫೋನ್ಲಿದೆ ಅಲ್ವಾ, ಆ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಇನ್ನು ಸ್ಟೋರೇಜ್ ವೇರಿಯಂಟು ಸದ್ಯಕ್ಕೆ ಒಂದೇ ಒಂದು ವೇರಿಯಂಟು, 6 GB ರ್ಯಾಮು, 128 GB ಸ್ಟೋರೇಜು. ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ, ಅಪ್ ಟು 6 GB ತನಕ ರ್ಯಾಮನ್ನು ಎಕ್ಸ್ಟೆಂಡ್ ಕೂಡ ಮಾಡುತ್ತೆ. LPDDR 5X ರ್ಯಾಮ್, ಸೂಪರ್ ವಿಷಯ. ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ 5X ರ್ಯಾಮ್ ನಮಗೆ ಸಿಗ್ತಾರೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್ ಅನ್ಬೋದು. ಬಟ್ ಸ್ಟೋರೇಜು UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. 3.1 ಕೊಡ್ಬೋದಾಗಿತ್ತು, ಬಟ್ ಈ ಪ್ರೈಸ್ ರೇಂಜಿಗೆ ಓಕೆ, ಆಯಿತಾ. 2.2 ಅನ್ನುವಂಥದ್ದು ಕೂಡ ಕನ್ಫರ್ಮ್ ಇಲ್ಲ. ನಾನು ಸ್ಪೀಡ್ ಟೆಸ್ಟ್ ಮಾಡಿ ಕಂಪೇರ್ ಮಾಡಿ ಅಂದ್ಕೊಂಡೆ ಇದು UFS 2.2 ಅಂತ. ನಂಗೆ ಅನ್ನಿಸ್ತಂಗೆ 2.2ನೇ ಇರುತ್ತೆ. ಮತ್ತು ಅಪ್ ಟು 2 TB ತನಕ SD ಕಾರ್ಡ್ನ ಮುಖಾಂತರ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಡೈಮೆನ್ಸಿಟಿ 7020 ಪ್ರೊಸೆಸರ್, ಮೀಡಿಯಾಟೆಕ್ಕಿಂದು 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ನಾವು ಒಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 4,83,000 ರೇಟಿಂಗನ್ನು ಕೊಡ್ತಾ ಇದೆ. ಏನೋ ಅನ್ಬಿಲಿಯಬಲ್, ಔಟ್ ಆಫ್ ದ ವರ್ಲ್ಡ್ ಅಂತ ಅನ್ನಲ್ಲ. ಯೂಶಲಿ ನೀವು ಈ ಪ್ರೈಸ್ ರೇಂಜಿಗೆ ಯಾವ ಫೋನ್ ತೊಗೊಂಡ್ರೂ ಕೂಡ ಸಿಮಿಲರ್ ಬೆಂಚ್ ಮಾರ್ಕನ್ನು ಕೊಡುತ್ತೆ. ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡ್ದಂಗೆ ಎರಡೂ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು ನಮಗೆ. ಅವ್ರು ಹೇಳೋ ಪ್ರಕಾರ ಈ ಒಂದು ಫೋನಲ್ಲಿ ಕೆಲವೊಂದು ಗೇಮ್ಗಳು 90 FPS ಪ್ಲೇ ಆಗುತ್ತಂತೆ. ನಂಗೆ ಅನ್ನಿಸ್ದಂಗೆ ಈ ಪ್ರೊಸೆಸರ್ ಆ ಲೆವೆಲ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಆಯಿತಾ. ಹೌದು, ಮೋಸ್ಟ್ಲಿ ಅವರು ಏನೋ ಸ್ವಲ್ಪ AI ಮುಖಾಂತರ ಫ್ರೇಮನ್ನು ಬೂಸ್ಟ್ ಮಾಡಬಹುದೇನೋ, ಆಯಿತಾ. ಬಟ್ ಸ್ಟಿಲ್
ಈ ಪ್ರೊಸೆಸರ್ ಈ ಬೆಲೆಗೆ ಒಳ್ಳೆ ಪ್ರೊಸೆಸರ್ ಬಟ್ ಅವ್ರು ಹೇಳೋ ಪ್ರಕಾರ ಗೇಮಿಂಗಿಗೆ ಬೆಸ್ಟ್ ಅನ್ನೋ ಥರ ಅಲ್ಲ. ನಾವಿದರಲ್ಲಿ BGMIನ ಕೂಡ ಚೆಕ್ ಮಾಡಿದ್ವು. ಸೊ ಅದರಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಇದರಲ್ಲಿ ನಮಗೆ ಕೆಲವೊಂದು ಟೈಮ್ ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ಫ್ರೇಮ್ ಡ್ರಾಪ್ ಫೀಲ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ HD ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ಸುಮಾರಾಗಿದೆ. ನಮಗೆ ಇದರಲ್ಲಿ ಹೈಪರ್ ಎಂಜಿನ್ 5.0 ಲೈಟ್ ಸಿಗ್ತಾ ಇದೆ. ಸೊ ಅವ್ರದ್ದೇನೋ ಗೇಮಿಂಗ್ ಹೇಳಿದ್ನಲ್ಲ, ಸ್ವಲ್ಪ ಫ್ರೇಮ್ ರೇಟನ್ನು ಜನ್ರೇಟ್ ಮಾಡೋದು AI ಮುಖಾಂತರ ಅನೌನ್ಸ್ಮೆಂಟನ್ನು ಮಾಡುತ್ತಾ ಆಯಿತಾ. ಬಟ್ ಗೇಮರ್ಸ್ಗಳಿಗೆ ನಾನು ದಯವಿಟ್ಟು ಇದನ್ನು ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಬೇಸಿಕ್ ಎಂಟ್ರಿ ಲೆವೆಲ್ ಗೇಮ್ಗಳನ್ನ ಆರಾಮಾಗಿ ಆಡ್ಕೊಬೋದು. ಫ್ರೀ ಫೈರಲ್ಲಿ ಆರಾಮಾಗಿ ಆಡ್ಕೊಬೋದು. ಬಟ್ PUBG ಅಂತ ಹೆವಿ ಗ್ರಾಫಿಕ್ ಇರುವಂಥ ಗೇಮ್ಗಳನ್ನ ಆಡೋದು ಸ್ವಲ್ಪ ಕಷ್ಟ ಆಯಿತಾ. ಈ ಬೆಲೆಗೆ ಒಳ್ಳೆ ಪ್ರೊಸೆಸರ್ರೇ, ಬಟ್ ಅವ್ರು ಹೇಳೋ ಪ್ರಕಾರ ಗೇಮಿಂಗಿಗೋಸ್ಕರ ಮಾಡಿರೋ ಫೋನ್ ಅಂತ ನಾನು ಅನ್ನೋದಿಲ್ಲ. ಇನ್ನು ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂದರೆ, ಈ ಫೋನ್ನ ಹಿಂದೆ ನಾಮಕಾವಸ್ಥೆ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರ್, f1.6 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಲಾಂಗ್ ಎಕ್ಸ್ಪೋಜರ್ ಶಾರ್ಟನ್ನು ತೆಗೆದು ಸ್ವಲ್ಪ ಜಾಸ್ತಿ ಪ್ರೋಸೆಸ್ ಮಾಡುತ್ತೆ ಆಯಿತಾ. ಕಲರ್ಸ್ ಕೆಲವೊಂದು ಕಡೆ ಪಾಪ್ ಆಗುತ್ತೆ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ನಾಟ್ ಬ್ಯಾಡ್, ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನೊಂದು ಡೆಪ್ ಸೆನ್ಸಾರೋ AI ಸೆನ್ಸಾರ್ನ ಯಾವುದೋ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಮೇನ್ ಸೆನ್ಸಾರ್ ಅಂತೂ ಚೆನ್ನಾಗಿದೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 8 MP ಸೆಲ್ಫಿ ಕ್ಯಾಮ್ರಾ ವಿತ್ ಫ್ಲ್ಯಾಶ್ ಆಯಿತಾ. ಫ್ರಂಟಲ್ಲೂ ಕೂಡ ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಪರ್ಸ್ನಲಿ ಈ ಸೆಲ್ಫಿ ಕ್ಯಾಮ್ರಾ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಬೆಲೆಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾಕಾದಾಗ ಔಟ್ಪುಟನ್ನು ಕೊಡ್ತಾ ಇದೆ. ಒಂದು ಲೆವೆಲಿಗೆ ವೈಡ್ ಆಗಿದೆ. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ 2K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೂಪರ್ ವಿಷಯ. ಕ್ಯಾಮ್ರಾ ಈ ಬೆಲೆಗೆ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5200 mAh ಕೆಪಾಸಿಟಿ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು. ಇತ್ತೀಚೆಗಂತೂ ಎಲ್ಲರೂ 6000-6500 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಕೊಡ್ತಾ ಇದ್ದಾರೆ ಈ ಪ್ರೈಸ್ ರೇಂಜಲ್ಲಿ. ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಇದು ಬೈಪಾಸ್ ಚಾರ್ಜಿಂಗನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ XOS ನಮಗೆ ಸಿಗ್ತಾ ಇದೆ. ಸದ್ಯಕ್ಕಂತೂ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಅವ್ರು ಹೇಳೋ ಪ್ರಕಾರ ಈ ಫೋನ್ 5 ವರ್ಷ ಲ್ಯಾಕ್ ಫ್ರೀ ಎಕ್ಸ್ಪೀರಿಯನ್ಸನ್ನು ನೀಡುತ್ತಂತೆ. ನನಗೆ ಯಾಕೋ ಡೌಟಪ್ಪ. ಈ ಪ್ರೊಸೆಸರ್ 5 ವರ್ಷ ಲ್ಯಾಕ್ ಫ್ರೀ ಕೊಟ್ಬಿಟ್ರೆ ಕತೆನೇ ಬೇರೆ ನಂಗೆ ಅನ್ನಿಸ್ದಂಗೆ. ಬಟ್ ನಂಗೆ ಗೊತ್ತಿಲ್ಲ. ಒಟ್ಟಿಗೆ ಅವರಂತೂ ಆ ಥರ ಕ್ಲೈಮ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಡೆಡಿಕೇಟೆಡ್ 1 ಟ್ಯಾಪ್ AI ಬಟನ್ನ ಕೊಟ್ಟಿದ್ದಾರೆ. ಇದನ್ನು ಆಗಲೇ ಹೇಳಿದಂಗೆ ಕಸ್ಟಮೈಸ್ ಮಾಡ್ಕೊಬೋದು. ಡಬಲ್ ಪ್ರೆಸ್ ಮಾಡಿದ್ರೆ ಏನಾಗಬೇಕು ಮತ್ತು ಲಾಂಗ್ ಪ್ರೆಸ್ ಮಾಡಿದ್ರೆ ಏನಾಗಬೇಕು. ಲಾಂಗ್ ಪ್ರೆಸ್ ಮಾಡಿದ್ರೆ ಬೈ ಡಿಫಾಲ್ಟು ಅವ್ರದ್ದು 4X AI ಇದೆ ಅಲ್ವಾ, ಅದು ಟ್ರಿಗರ್ ಆಗುತ್ತೆ. ಸೊ ಈ 4X ಟ್ರಿಗರ್ ಆಗಿಬಿಟ್ಟು ಆನ್ ಸ್ಕ್ರೀನ್ ಅವೇರ್ನೆಸ್ಸು, ನಾವು ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ಬೋದು. ಡೇ ಟು ಡೇ ಟಾಸ್ಕನ್ನು ನಾವು ಸ್ಟೋರ್ ಮಾಡ್ಕೊ, ಒಂದು ರೀತಿ ಜರ್ನಲ್ ಮೇಂಟೈನ್ ಮಾಡ್ತೀವಲ್ವ, ಅದೇ ರೀತಿ ಇದು ಕೆಲಸವನ್ನು ಕೂಡ ಮಾಡುತ್ತೆ. ಸೊ ಇದನ್ನು ಬಿಟ್ಟರೆ ಇದರಲ್ಲಿ ನಮಗೆ ಕೆಲವೊಂದು ಇನ್ಫಿನಿಕ್ಸ್ AI ಫೀಚರ್ ಇದೆ. ಸೊ ಇದ್ರ ಒಳಗಡೆ 4X ವಾಯ್ಸು, 4X ಸ್ಮಾರ್ಟ್ ಟಚ್ಚು. 4X ಸ್ಮಾರ್ಟ್ ಟಚ್ ಅಂತ ಹೇಳಿದ್ನಲ್ವ, ಅದೇನೆ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಫುಲ್ ಕಾಂಟೆಕ್ಸ್ಟನ್ನು ನಮಗೆ ಸ್ಕ್ರೀನ್ ಮೇಲೇನಿದೆ ಅದನ್ನು ತೋರಿಸ್ಬಿಡುತ್ತೆ. ಕಾಲ್ ಅಸಿಸ್ಟ್ ಫೀಚರ್ ಇದೆ, ಟ್ರಾನ್ಸ್ಲೇಷನ್ ಅಸಿಸ್ಟು, ಸೋಷಿಯಲ್ ಅಸಿಸ್ಟು, ಅಂದರೆ ನೀವು ಥರ್ಡ್ ಪಾರ್ಟಿ ಕಾಲ್ಸ್ ಬಂತು ಅಂದರೂ ಕೂಡ ವಾಟ್ಸಪ್ಪಲ್ಲಿ ಇಲ್ಲಿ ಅದನ್ನು ಕೂಡ ಸಮ್ಮರೈಸ್ ಮಾಡ್ಕೊಬೋದು. ಡಾಕ್ಯುಮೆಂಟ್ ಅಸಿಸ್ಟು, ರೈಟಿಂಗ್ ಅಸಿಸ್ಟು, AI ನೋಟು, ರೆಕಾರ್ಡಿಂಗ್ ಸಮ್ಮರಿ. ಲಿಟ್ರಲಿ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಏನೆಲ್ಲ AI ಫೀಚರ್ ಬರುತ್ತಲ್ವ ಅದೆಲ್ಲದನ್ನು ಕೂಡ 10,000 ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಅವರು. AI ಸಬ್ಟೈಟಲ್ ಅಂತೆ, AI ವಾಲ್ಪೇಪರ್ ಜನ್ರೇಟರ್ ಅಂತೆ. ಸೊ ಲಿಟ್ರಲಿ ಬೇಜಾನ್ AI ಆಪ್ಷನ್ನ ಕೊಟ್ಟಿದ್ದಾರೆ. ಮತ್ತು ಸರ್ಕಲ್ ಟು ಸರ್ಚ್ ಕೂಡ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೂಪರ್ ವಿಷಯ. ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸರ್ಕಲ್ ಟು ಸರ್ಚನ್ನು. ಕ್ರೇಜಿ. ಒಟ್ಟಿನಲ್ಲಿ AI ವೈಸು ಫುಲ್ಲಿ ಫೀಚರಿಸ್ಟಿಕ್ ಆಗಿದೆ. ಬರೀ 10,000 ರೂಪಾಯಿಗೆ ಫ್ಲ್ಯಾಗ್ಶಿಪ್ ಲೆವೆಲ್ನ AI ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಗೇಮಿಂಗೋಸ್ಕರ X Arena ಅಂತ ಒಂದು ಹೊಸ ಯೂಸರ್ ಇಂಟರ್ಫೇಸು, ಇದು ಪ್ರೀವಿಯಸ್ಲಿ ಇನ್ಫಿನಿಕ್ಸ್ ಫೋನ್ಗಳಲ್ಲೂ ಸಹ ಇತ್ತು. ನೀವೇನಾದರೂ ಗೇಮ್ ಇನ್ಸ್ಟಾಲ್ ಮಾಡಿದ್ರೆ ಅದನ್ನು ನಮಗೆ ಇಲ್ಲಿ ತೋರಿಸುತ್ತೆ. AI ಮುಖಾಂತರ ಕೆಲವೊಂದು ಅನೌನ್ಸ್ಮೆಂಟನ್ನು, ರ್ಯಾಮ್ ಎಷ್ಟು ಯೂಸ್ ಆಗ್ತಿದೆ, CPU GPU ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನೋಡ್ಕೊಬೋದು. ಮತ್ತು ಸೈಡ್ ಬಾರ್ ಕೂಡ ಬರುತ್ತೆ ನೀವು ಗೇಮ್ ಮಾಡಬೇಕಾದ್ರೆ. ಸೊ ಇದಕ್ಕೆ X Arena ಅಂತ ಕರೀತಾರೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, DTS ಸೌಂಡನ್ನು ಇದು ಸಪೋರ್ಟ್ ಮಾಡುತ್ತೆ. ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜ್ವರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ವೈಫೈ 6 ಸಿಗ್ತಾ ಇಲ್ಲ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 10 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಪರ್ಸ್ನಲಿ ನನಗೆ ಈ ಫೋನಲ್ಲಿ ಏನಪ್ಪ ಇಷ್ಟ ಆಯಿತು ಅಂದರೆ ಲುಕ್ಕು ಫೀಲು ಚೆನ್ನಾಗಿದೆ ಆಯಿತಾ. ಮ್ಯಾಟ್ ಫಿನಿಶು ಪ್ರೀಮಿಯಮ್ ಆಗಿ ಕಾಣುತ್ತೆ.
ಡಿಸ್ಪ್ಲೇ ಪರವಾಗಿಲ್ಲ, ಫುಲ್ HD ಕೊಡ್ಬೋದಾಗಿತ್ತು. ಬೇರೆಯವರು ಕೂಡ ಕೊಡ್ತಿಲ್ಲ ಇತ್ತೀಚೆಗೆ, ಎಲ್ಲ ಬ್ರ್ಯಾಂಡು ಬರೀ HD+ 120 FPS ಕೊಡ್ತಾ ಇದ್ದಾರೆ, ಅದು ಕೂಡ ಓಕೆ. ರ್ಯಾಮ್ ಸೂಪರ್, 5x ರ್ಯಾಮು, LPDDR5X. ಸ್ಟೋರೇಜ್ ಟೈಪು ಓಕೆ, ಎಲ್ಲರೂ ಕೊಡೋದನ್ನೇ ಕೊಟ್ಟಿದ್ದಾರೆ. ಪ್ರೊಸೆಸರ್ ಇದು ಕೂಡ ಎಲ್ಲರೂ ಕೊಡುವಂಥದ್ದೇ. ಇನ್ನು ಕ್ಯಾಮ್ರಾ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಬ್ಯಾಟ್ರಿ ನಾರ್ಮಲ್ ಆಗಿದೆ, ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ದಾರೆ. OS ಸುಮಾರಾಗಿದೆ, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಒಟ್ಟಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದ್ದೆ. 5 ವರ್ಷ ಸ್ಮೂತಾಗಿ ರನ್ ಆಗುತ್ತೆ ಅಂತ ಕ್ಲೈಮ್ ಬೇರೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ. 5 ವರ್ಷ ಅದು ಹೆಂಗೆ ರನ್ ಆಗುತ್ತೆ? ಫ್ಯೂಚರ್ ಅಪ್ಡೇಟ್ ಬಂದಂಗೆ ಮೋಸ್ಟ್ಲಿ ಇದು ಸ್ಲೋ ಆಗಬಹುದೇನು. ಅಪ್ಡೇಟ್ ಬರುತ್ತಾ ಇಲ್ವಾ ಅನ್ನೋದು ಅವ್ರು ಕನ್ಫರ್ಮ್ ಮಾಡಿಲ್ಲ, ಎಷ್ಟು ಅಪ್ಡೇಟ್ ಬರುತ್ತೆ ಅನ್ನೋದು ಕೊಟ್ಟಿಲ್ಲ. ಮೋಸ್ಟ್ಲಿ 1 ವರ್ಷ ಬಂದರೆ ದೊಡ್ಡ ವಿಷಯ ಇದಕ್ಕೆ. ಸೊ ನೋಡ್ರಪ್ಪ, ಒಟ್ಟಿನಲ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಈ ಫೋನಿಂದು ಚೆನ್ನಾಗಿದೆ. ಇನ್ಫಿನಿಕ್ಸ್ ಬ್ರ್ಯಾಂಡಿಂಗಲ್ಲಿ ಫೋನ್ ಓಕೆ ಆಯಿತು ಅಂದರೆ ಒಂದು ಆಪ್ಷನಾಗಿ ಇಟ್ಕೊಳ್ಳಿ, ಚೆಕ್ ಮಾಡಿ ಒಂದು ಸಲ. ಆಫ್ಲೈನ್ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇದ್ದರೆ ಒಂದು ಸಲ ಕ್ಯಾಮ್ರಾ ಹೋಗಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಒಂದು ಆಪ್ಷನಾಗಿ ಇಟ್ಕೊಬೋದು. ನನಗೇನೋ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ ಓವರಾಲ್ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ಫಿನಿಕ್ಸ್ ಅಲ್ಲದೆ ಬೇರೆ ಬ್ರ್ಯಾಂಡಲ್ಲಿ ಲಾಂಚ್ ಆಗಿದ್ರೆ ನಂಗೆ ಅನ್ನಿಸ್ತಂಗೆ ಬೆಂಕಿ ಇರ್ತಿತ್ತೇನೋ, ಆಯಿತಾ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.